ನಮಸ್ತೆ. ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿ ಹೀಗೆ ಅನುಸರಿಸಿ. ಹೌದು, ವಾಸ್ತು ಪ್ರಕಾರ ಈಗ ಅನುಸರಿಸೋದ್ರಿಂದ ನಿಮ್ಮ ಮನೆಗೆ ಎಲ್ಲ ಒಳಿತಾಗುತ್ತೆ ಅಂತಲೇ ನೋಡ್ಬೋದು. ಸೊ ಯಾವುದೆಲ್ಲಪ್ಪ ಅಂದರೆ, ವಾಸ್ತು ಪ್ರಕಾರ ಸಾಮಾನ್ಯವಾಗಿ ತಿಳಿದುಕೊಂಡಿರಬೇಕಾದ ವಿಷಯಗಳು ಯಾವಪ್ಪ ಅಂದರೆ, ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ನಿಂತುಕೊಂಡು ಅಡುಗೆ ಮಾಡಬೇಕು. ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ನಿಂತುಕೊಂಡು ಅಡುಗೆ ಮಾಡಬೇಕು. ದಕ್ಷಿಣ ದಿಕ್ಕಿಗೆ ಮುಖವಾಗಿ ಪಾತ್ರೆಯನ್ನು ತೊಳೆಯಬೇಕು. ಮಕ್ಕಳು ಮಲಗುವ ಕೋಣೆ ಉತ್ತರ ಪೂರ್ವಕ್ಕೆ ಇರಬೇಕು. ಮಲಗುವ ಕೋಣೆ ಉತ್ತರ ಅಥವಾ ಪೂರ್ವಕ್ಕೆ ಇರಬೇಕು. ಅಪ್ಪ ಅಮ್ಮ ಮಲಗುವ ಕೋಣೆ ದಕ್ಷಿಣ ಅಥವಾ ಪಶ್ಚಿಮಕ್ಕೆ ದಿಕ್ಕಿಗೆ ಇರಬೇಕು. ಇನ್ನು 5ನೇದಾಗಿ, ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಬಾರ್ದು. ಯಾಕೆಂದರೆ ಬೆಳಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ನಮ್ಮ ಮುಖವನ್ನು ನಾವೇ ನೋಡ್ಕೊಳ್ಬಾರ್ದು. ಹಾಗೇನಾದರೂ ಕನ್ನಡಿ ಇದ್ದರೆ ಅದನ್ನು ಬಟ್ಟೆಯಿಂದ ಮುಚ್ಚಿಬಿಡಿ. ಇನ್ನು 6ನೇದಾಗಿ, ಊಟದ ಕೋಣೆಯಲ್ಲಿ ಕನ್ನಡಿ ಇದ್ದರೆ ಒಳ್ಳೆಯದು, ಆರೋಗ್ಯ ವೃದ್ಧಿಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಊಟ ಮಾಡುವಾಗ ಪೂರ್ವ ದಿಕ್ಕಿಗೆ ಕುಳಿತು ಊಟ ಮಾಡಬೇಕು. ಅಂದರೆ ಸೂರ್ಯ ಉದಯಿಸುವ ದಿಕ್ಕಿಗೆ ಕುಳಿತು ಊಟ ಮಾಡೋದ್ರಿಂದ ಒಳಿತಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 8ನೇದಾಗಿ, ಅನ್ನ ಮಾಡಿದ ಪಾತ್ರೆ ಮತ್ತು ಅಡುಗೆಯನ್ನು ಮಾಡಲು ಬಳಸಿದ ಪಾತ್ರೆಗಳನ್ನು ತೊಳೆದ ನಂತರ ಮಗುಚಿ ಇಡಬಾರ್ದು. ಅದೇ ರೀತಿ ಊಟ ಮಾಡಲು ಬಳಸುವ ತಟ್ಟೆ ಹಾಗೂ ಲೋಟಗಳನ್ನು ಕೂಡ ಮಗುಚಿರಬಾರ್ದು. ಹಾಗೆ ಮಾಡಿದರೆ ಮನೆಗೆ ದರಿದ್ರ ಆವರಿಸುತ್ತೆ. ಸೊ ಅನ್ನಕ್ಕೆ ಕೊರತೆಯೂ ಕೂಡ ಉಂಟಾಗುತ್ತೆ. ಹಾಗಾಗಿ ಆ ಥರ ಮಡಚಿ ಇಡಬಾರ್ದು. ಇನ್ನು 9ನೇದಾಗಿ, ಅಡುಗೆ ಕೋಣೆಯಲ್ಲಿ ದೇವರ ಚಿತ್ರಗಳನ್ನು ಇಡಬಾರ್ದು. ಹಾಗೂ ದೇವರ ಕೋಣೆಯ ಪಕ್ಕದಲ್ಲಿಯೇ ಅಡುಗೆ ಅಥವಾ ಸ್ನಾನ ಅಥವಾ ಶೌಚಾಲಯ ಗುಣಗಳು ಇರಬಾರ್ದು. ಹೀಗೆ ಇದ್ದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿ ಋಣಾತ್ಮಕ ಶಕ್ತಿಯು ಅಧಿಕ ಉಂಟಾಗುತ್ತದೆ. ಇನ್ನು 10ನೇದಾಗಿ, ಯಾವುದೋ ಔಷಧಿಗಳು ಮಾತ್ರೆಗಳನ್ನು ಅಡುಗೆ ಕೋಣೆಯಲ್ಲಿ ಇಡಬಾರ್ದು. ಓಕೆನಾ. ಸೊ ಇನ್ನು ತ್ರಿಜೋರಿ ದಿಕ್ಕು. ಓಕೆ, ಗಿಡ ನೆಡಿ ವಾಸ್ತು ದೋಷ ದೂರ ಮಾಡಿ. ಇನ್ನು ಮನೆಯ ಪಶ್ಚಿಮ ದಿಕ್ಕಿಗೆ ತೆಂಗು. ಓಕೆನಾ. ಉತ್ತರಕ್ಕೆ ನಿಮ್ಮೇನಾದರೂ ಪ್ಲೇಸ್ ಇದ್ದರೆ ಮಾವು, ದಕ್ಷಿಣಕ್ಕೆ ಅಡಿಕೆ ಮರ, ಪೂರ್ವಕ್ಕೆ ಹಲಸಿನ ಮರ ಬೆಳೆಸಿದರೆ ಮನೆಯ ಮೇಲೆ ಯಾವ ದೃಷ್ಟಿಯೂ ಕೂಡ ಬೀಳೋದಿಲ್ಲ. ಇನ್ನು ಮನೆಯ ಪೂರ್ವದಲ್ಲಿ ಬಿಲ್ವ ವೃಕ್ಷವನ್ನು ಕೂಡ ನೆಟ್ಟು ಬೆಳೆಸಿ. ಇನ್ನು ಸೋಮವಾರ ಮತ್ತು ಶುಕ್ರವಾರ ಆ ಮರಕ್ಕೆ ಪ್ರದಕ್ಷಿಣೆ ಬಂದು ಪೂಜೆ ಸಲ್ಲಿಸಿ. ಬಿಲ್ವಪತ್ರೆಯಿಂದ ಲಕ್ಷ್ಮೀ ದೇವರ ಆರಾಧನೆ ಮಾಡಿದರೆ ಲಕ್ಷ್ಮಿ ಕಟಾಕ್ಷವಾಗುತ್ತದೆ. ಇನ್ನು ಮನೆಯ ಮುಂಬದಿಯಲ್ಲಿರುವ ವೃಂದಾವನದೊಳಗೆ ಕೊನೆಯ ನೆಟ್ಟು. ಓಕೆ, ನಲ್ಲಿ ಕೊನೆ ಅಂತ ಸಿಗುತ್ತೆ. ಪ್ರತಿ ಮಂಗಳವಾರ ದ್ವಾದಶಿಯಿಂದ ನಲ್ಲಿ ಗಿಡವನ್ನು ಪೂಜಿಸಿದರೆ ಮನೆಯಲ್ಲಿ ಶಾಂತಿ ಸುಖ ಉಂಟಾಗುತ್ತದೆ. ನಲ್ಲಿ ಗಿಡಕ್ಕೆ ಅದರಲ್ಲಿ ಲಕ್ಷ್ಮಿ ಸಂಕೇತ ಇದೆ. ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ, ದ್ವಾದಶಿಯಿಂದ ನಲ್ಲಿ ಗಿಡವನ್ನು ಪೂಜಿಸಿದರೆ ಮನೆಯಲ್ಲಿ ಸುಖ ಶಾಂತಿ ಉಂಟಾಗುತ್ತದೆ. ಇನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಔದುಂಬರ ವೃಕ್ಷವನ್ನು ವೃಕ್ಷವನ್ನು ಕೂಡ ಬೆಳೆಸ್ಬೋದು. ಇದು ಗುರುವಿಗೆ ಸಂಬಂಧಿಸಿದ ದೋಷಗಳನ್ನ ನಿವಾರಣೆ ಮಾಡುತ್ತದೆ. ಇನ್ನು ಮನೆಯ ಹಿತ್ತಲಿನಲ್ಲಿ ಬಿಳಿ ತುಂಬೆ ಹೂವಿನ ಗಿಡ ಬೆಳೆಸುವುದರಿಂದ ಉತ್ತಮ ಫಲ ಉಂಟಾಗುತ್ತದೆ. ಇನ್ನು ವಾಸ್ತುದೋಷವೂ ಕೂಡ ಪರಿಹಾರವಾಗುತ್ತದೆ. ತುಳಸಿಯನ್ನು ನೀವು ಮನೆಯ ಉತ್ತರ ಅಥವಾ ಈಶಾನ್ಯ ಅಥವಾ ಪೂರ್ವ ಭಾಗದಲ್ಲಿ ಬೆಳೆಸಬೇಕು. ತುಳಸಿಯನ್ನು ಮನೆಯ ಪ್ರವೇಶ ದ್ವಾರಕ್ಕೆ ಹೊಂದಿಕೊಳ್ಳುವಂತೆ ನೆಡಬಾರ್ದು. ತುಳಸಿ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಸರಿ ಸಂಖ್ಯೆಯಲ್ಲಿ ನೆಡಬೇಕು ಹೊರತು ಬೆಸ ಸಂಖ್ಯೆಯಲ್ಲಿ ಅಲ್ಲ. ಇನ್ನು ನೆಮ್ಮದಿಯ ಜೀವನಕ್ಕೆ ವಾಸ್ತು ಅಂತ ಹೇಳ್ತಾರೆ. ಹೌದು, ನೇಮ್ ಪ್ಲೇಟ್ ಅಥವಾ ಮನೆಯ ಮುಖ್ಯ ದ್ವಾರದ ಹೊರಬದಿಯಲ್ಲಿ ನೇಮ್ ಪ್ಲೇಟ್ ಇರಬೇಕು. ಇದರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಉಂಟಾಗುತ್ತದೆ. ಉತ್ತಮ ಅವಕಾಶಗಳು ಮಾಲೀಕರಿಗೆ ಲಭಿಸುತ್ತವೆ ಅಂತ ಹೇಳ್ಬೋದು. ದೀಪ ಹಚ್ಚಿ ಮನೆಯಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲ ದೀಪ, ಹಣತೆ ಮತ್ತು ಅಗರಬತ್ತಿ ಹಚ್ಚಬೇಕು. ಇದು ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರದೂಡಲು ಸಹಾಯಕವಾಗುತ್ತೆ. ಮನೆಯಲ್ಲಿ ಸಂಜೆ ದೀಪ ಹಚ್ಚಿ ಅಗರಬತ್ತಿ ಹಚ್ಚಿದರೆ ಎಷ್ಟು ನಿಮಗೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ನಿಮಗೆ ಫೀಲ್ ಆಗಿರುತ್ತೆ. ಇನ್ನು ಅಡುಗೆ ಮನೆಯು ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು. ಒಂದು ವೇಳೆ ಸಾಧ್ಯವಾಗದಿದ್ದರೆ ವಾಯುವ್ಯ ಭಾಗವನ್ನು ಆರಿಸ್ಕೊಳ್ಬೋದು. ಆದರೆ ಸ್ಟವ್ ಮಾತ್ರ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು. ಇನ್ನು ಲಿಂಬೆ ಶಕ್ತಿ ಅಂತೂ ತುಂಬ ಇದೆ. ಇದಕ್ಕೆ ನೆಗೆಟಿವ್ ಎನರ್ಜಿಯನ್ನು ಓಡಿಸ್ತಕ್ಕಂಥ ಶಕ್ತಿ ಇದೆ. ಹೀಗಾಗಿ ಯಾವಾಗಲೂ ಮನೆಯಲ್ಲಿ ಒಂದು ಗ್ಲಾಸ್ ನೀರಿನಲ್ಲಿ ನಿಂಬೆಹಣ್ಣನ್ನು ಹಾಕಿಡಬೇಕು. ಶನಿವಾರ ದಿನ ಬದಲಾಯಿಸಬೇಕು. ಇನ್ನು ಔಷಧಿ ಸಾಮಗ್ರಿ ಬಂದರೆ, ಅಡುಗೆ ಮನೆಯಲ್ಲಿ ಔಷಧಿಗಳನ್ನ ಇಡಬಾರ್ದು. ಏಕೆಂದರೆ ಔಷಧ ಕೂಡ ಕೆಟ್ಟ ದೃಷ್ಟಿಯ ಸಂಕೇತ. ಹೀಗಾಗಿ ಆರೋಗ್ಯಕರ ಜೀವನಕ್ಕೆ ಅಡುಗೆ ಮನೆಯಲ್ಲಿ ಇವುಗಳನ್ನ ಇಡಲೇಬಾರ್ದು. ಇನ್ನು ಧ್ಯಾನಕ್ಕೆ ಒತ್ತು ಅನ್ನೋದಾದರೆ, ಮೈ ಮನಸ್ಸನ್ನು ಶುದ್ಧಗೊಳಿಸುವ ಸಾಮರ್ಥ್ಯ ಧ್ಯಾನಕ್ಕೆ ಇದೆ. ಹೀಗಾಗಿ ಪ್ರತಿದಿನ 15ರಿಂದ 20 ನಿಮಿಷ ಧ್ಯಾನ ಮಾಡಿ. ಇದು ಮನಸ್ಸನ್ನು ಹಗುರಗೊಳಿಸುತ್ತದೆ, ಸುತ್ತಲೂ ಪಾಸಿಟಿವ್ ಎನರ್ಜಿಯನ್ನು ತುಂಬಲು ನೆರವಾಗುತ್ತದೆ. ಹಾಗಾಗಿ ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಇಷ್ಟೆಲ್ಲ ಒಳಿತಾಗುತ್ತದೆ. ಇನ್ನು ಕನ್ನಡಿಯ ಬಳಕೆ, ಬೆಡ್ರೂಮಲ್ಲಿ ಕನ್ನಡಿಯನ್ನು ಇಡಬಾರ್ದು. ಒಂದು ವೇಳೆ ಈಗಾಗಲೇ ಡ್ರೆಸ್ಸಿಂಗ್ ಟೇಬಲ್ ಅಥವಾ ವಾರ್ಡ್ರೋಬ್ನಲ್ಲಿ ಕನ್ನಡಿ ಏನಾದರೂ ಇದ್ದರೆ ಅದನ್ನು ಮಲಗುವ
ಸಮಯದಲ್ಲಿ ಕರ್ಟನಿಂದ ಮುಚ್ಚಿಬಿಡಿ. ಇನ್ನು ಪವಿತ್ರ ತೀರ್ಥ ಅದಕ್ಕೆ ಬಂದರೆ ಮನೆಯ ಬಳಕೆ ಮಾಡದ ಮನೆಯಲ್ಲಿ ಬಳಕೆ ಮಾಡದ ಮೂಲೆಯಲ್ಲಿ ಯಾವಾಗಲೂ ಗಂಗಾಜಲ ಇಡಬೇಕು. ಇದನ್ನು ಪ್ರತಿ ವಾರ ಬದಲಾಯಿಸಬೇಕು. ಇದು ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ವಸ್ತಿಕ್ ಬರೋದಾದರೆ ಸ್ವಸ್ತಿಕ್ ಚಿಹ್ನೆಗೆ ಸ್ವಸ್ತಿಕ್ ಚಿಹ್ನೆ ಸಂಪತ್ತು ಮತ್ತು ಶ್ರೇಯಸ್ಸಿನ ಸಂಕೇತ. ಆದ್ದರಿಂದ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಂತಲೇ ಹೇಳ್ಬೋದು. ಹಾಗಾಗಿ ಹೊರಗಡೆ ಅದನ್ನು ಅಳವಡಿಸಿ ಕಿರುಗಂಟೆಗೆ ಆದ್ಯತೆಯನ್ನು ಕೊಡಬೇಕು. ನೀವು ಕಿರುಗಂಟೆಯನ್ನು ಅಲ್ಲಲ್ಲಿ ತೂಗು ಹಾಕಿ ಅದರಲ್ಲೂ ದೇವರ ಕೋಣೆಯ ಬಾಗಿಲಲ್ಲಿ ಹಾಕಿದರೆ ಉತ್ತಮ. ಅದರ ನಾದದಿಂದ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ. ಇನ್ನು ಉಪ್ಪಿನ ಬಳಕೆಯನ್ನು ಕೂಡ ಉಪ್ಪನ್ನು ಎನರ್ಜಿಯನ್ನು ಹೀರಿಕೊಳ್ಳುತ್ತೆ. ಹೀಗಾಗಿ ಮನೆಯ ಮೂಲೆಗಳಲ್ಲಿ ಚಿಕ್ಕ ಬೌಲ್ನಲ್ಲಿ ಉಪ್ಪು ಹಾಕಿಡಬೇಕು. ಇನ್ನು ಗ್ರಹ ದೋಷಕ್ಕೆ ಸುಲಭ ಪರಿಹಾರ, ರವಿ ದೋಷ ನಿವಾರಣೆಗೆ ಪ್ರತಿನಿತ್ಯ ನೀವು ಬೆಳಗ್ಗೆ ಸೂರ್ಯೋದಯದ ಕಾಲದಲ್ಲಿ ಕನಿಷ್ಠ ಪಕ್ಷ 12 ಸೂರ್ಯ ನಮಸ್ಕಾರವನ್ನಾದರೂ ಹಾಕಿ. ಬೆಳಗಿನ ಸೂರ್ಯಕಿರಣಗಳಲ್ಲಿ ವಿಟಮಿನ್ ಡಿ, ವಿಟಮಿನ್ ಇ ಮತ್ತಿತರ ಪೌಷ್ಟಿಕಾಂಶಗಳಿರ್ತವೆ. ಅವುಗಳ ಕಾರಣ ದೇಹ ಕಾಂತಿಯುಕ್ತವಾಗುತ್ತದೆ. ಬೆಳಗಿನ ಆಲಸ್ಯವು ದೂರವಾಗ್ತದೆ. ಇನ್ನು ರವಿಯ ಧಾನ್ಯ ಗೋಧಿ. ಭಾನುವಾರ ಹಾಗಾಗಿ ಭಾನುವಾರದಂದು ಸೂರ್ಯನ ಪಿತ್ರಕ್ಕಾಗಿ ಗೋಧಿ ಪಾಯಸ ಮಾಡಿ ನೈವೇದ್ಯಕ್ಕಿಡಿ. ಕುಟುಂಬದವರೊಂದಿಗೆ ಹಂಚಿಕೊಂಡು ಸೇವಿಸಿ. ರವಿ ಏನಾಗ್ತಾನೆ, ತೃಪ್ತಿಕರನಾಗ್ತಾನೆ. ಇದರಿಂದ ನಿಮಗೆ ಒಳಿತಾಗುತ್ತೆ. ಇನ್ನು ಚಂದ್ರನಿಗೆ ಬರೋದಾದರೆ ಚಂದ್ರ ಶ್ವೇತವರ್ಣ ಅಂತಲೇ ಹೇಳ್ಬೋದು. ಅವನ ಆಭರಣ ಮನೋಕರ ಚಂದ್ರನ ಬೆಳ್ಳಿಯ ಕಡಗವನ್ನು ಮುಂಗೈಗೆ ಧರಿಸಿ. ಬೆಳ್ಳಿಯ ಪ್ರಭಾವದಿಂದ ನರಮಂಡಲದಲ್ಲಿ ರಕ್ತವು ಚೆನ್ನಾಗಿ ಹರಿಯುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಮನೆಗೆ ಬಂದ ಅತಿಥಿಗಳಿಗೆ ಕೇಸರಿ ಮಿಶ್ರಿತ ಹಾಲು ಕೊಡುವುದರಿಂದ ಸಂತೃಪ್ತವಾಗಿಯೂ ಉಂಟಾಗುತ್ತದೆ. ಸೊ ಇದಕ್ಕೆ ಬರುತ್ತೆ. ಇನ್ನು ಕುಜ ಆದರೆ ಮಂಗಾಳಿಕ ದೋಷ ಅಂತಾರೆ. ಈ ದೋಷದ ಕಾರಣ ಸಂತಾನ ಭಾಗ್ಯ, ಕಳತ್ರ ಭಾಗ್ಯ, ದಾಂಪತ್ಯದಲ್ಲಿ ಸುಖವಿಲ್ಲದಿರುವುದು ಮತ್ತಿತರ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಋಣ ಎನ್ನುವುದು ಭಾತೃತ್ವದ ಸಂಕೇತ. ಸೋದರಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಇನ್ನು ನೆಕ್ಸ್ಟು ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಆರೋಗ್ಯಕ್ಕೆ ವಾಸ್ತು ನಿಯಮಗಳು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.